ಮನೆಯ ಪ್ರಧಾನ ಬಾಗಿಲ ಎದುರು ಅಥವಾ ಹೊಸ್ತಿಲಿನಲ್ಲಿ ಬಿಡಿಸುವ ರಂಗೋಲಿ ಅತಿಥಿಗಳಿಗೆ ಆದರದ ಸ್ವಾಗತ ಕೋರುತ್ತದೆ. ನಾನಾ ವಿಧವಾದ ಹೂಗಳನ್ನ ಬಿಡಿಸಿದರಂತೂ ಆ ಹೂಗಳಿಗೆ ಮಾಡುವ ಬಣ್ಣದಿಂದ ರಂಗೋಲಿ ಸಖತ್ ಕಲರ್ಫುಲ್ ಆಗಿರುತ್ತದೆ. ಹಳೆಯ ಕಾಲದಲ್ಲಿ ಚುಕ್ಕಿಗಳನ್ನಿಟ್ಟೇ ರಂಗೋಲಿ ಬಿಡಿಸಲಾಗ್ತಾ ಇತ್ತು. ಆದ್ರಿವತ್ತು ಫೇಮಸ್ ಆಗಿರುವ ಶೇಡಿಂಗ್ ಫ್ಲವರ್ಸ್ ರಂಗೋಲಿ ನಿಮಗೆ ಸುಂದರವಾದ, ಆಧುನಿಕ ಮತ್ತು ಎಲ್ಲರ ಮನಸೆಳೆಯುವಂತೆ ಮಾಡುತ್ತದೆ. ಹೂಗಳಲ್ಲಿ ನಿಮಗಾಗಿ ಒಂದು ಸಿಂಪಲ್ ಆದ ಹೂವಿನ ಡಿಸೈನ್ ರಂಗೋಲಿ ಇಲ್ಲಿದೆ ನೋಡಿ. ನಮಸ್ಕಾರ, ನನ್ನ ಹೆಸರು ಶ್ರುತಾ. ನಾನಿವತ್ತು ಫ್ಲವರ್ ರಂಗೋಲಿ ಹಾಕೋದು ತೋರಿಸ್ತಾ ಇದ್ದೀನಿ. ಫ್ಲವರ್ ರಂಗೋಲಿ ಹಾಕಲು ಬೇಕಾಗಿರೋ ಮೆಟೀರಿಯಲ್ಸ್: ವೈಟ್ ರಂಗೋಲಿ, ಕಲರ್ ರಂಗೋಲಿ, ಸಾಲ್ಟ್ ಶೇಕರ್, ಚಾಕ್ ಪೀಸ್ ಮತ್ತು ರಂಗೋಲಿ ಪೆನ್. ನಾವು ರಂಗೋಲಿ ಹಾಕಬೇಕಂದ್ರೆ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕು ಅದು ಮೊದಲು ಚಾಕ್ ಪೀಸ್ ತೊಗೊಂಡು ಚೆನ್ನಾಗಿ ಡಿಸೈನ್ ಹಾಕಬೇಕು. ಈ ಥರ ನಾವು ಫ್ಲವರ್ ಡಿಸೈನ್ ಮಾಡ್ಕೋಬೇಕಂದ್ರೆ ಚಾಕ್ ಪೀಸ್ ತೊಗೊಂಡು ಒಂದು ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ವೈಟ್ ರಂಗೋಲಿ ತೊಗೊಂಡು ಕೂಡ ಒಂದು ಬಾರ್ಡರ್ ಹಾಕೋಬೋದು, ಇಲ್ಲಾಂದರೆ ಚಾಕ್ ಪೀಸ್ ತೊಗೊಂಡು ಈಸಿ ಆಗುತ್ತೆ. ಈಗ ನಾನು ಈ ಥರ ಫ್ಲವರ್ ಡಿಸೈನ್ ಮಾಡಿದ್ದೀನಿ. ಇಲ್ಲಿ ಇವತ್ತು ಇದರಲ್ಲಿ ಕಲರ್ಸ್ ಫೀಡ್ ಮಾಡೋಣ. ಕಲರ್ ಫೀಡ್ ಮಾಡೋಕ್ಕೆ ನಾವು ಈ ಥರ ಸಾಲ್ಟ್ ಶೇಕರ್ ಇಲ್ಲಾಂದರೆ ಟೀ ಫಿಲ್ಟರ್ ಯಾವುದು ಬೇಕಂದರೆ ತೊಗೋಬೋದು. ನಿಮಗೆ ಅಭ್ಯಾಸ ಇದ್ದರೆ ಕೈಯಿಂದ ಕೂಡ ಮಾಡ್ಕೋಬೋದು. ಇದು ಕಲರ್ಸ್ ಹೊರಗೆ ಬರ್ತಾ ಇದ್ದಾರೆ, ಅದು ಬಟ್ಟೆ ತೊಗೊಂಡು ನಾವು ಬಾರ್ಡರ್ ಕ್ಲೀನಾಗಿ ಬಾರ್ಡರ್ ಮಾಡ್ಬೋದು. ಈ ಒಂದು ಕಲರನ್ನ 4 ಪೆಟಲ್ಸ್ಗೆ ಚೆನ್ನಾಗಿ ನೀಟಾಗಿ ಹಾಕೋಬೋದು. ನಾವು ರೆಡಿ ಮಾಡೋದು 5 ಪೆಟಲಿಂದ ಈ ಥರ ಕಲರ್ ಫುಲ್ ಫಿಲ್ ಮಾಡ್ಬೋದು. ಈ ಪೂರ್ತಿ ಫಿನಿಶ್ ಆದಮೇಲೆ ಸ್ವಲ್ಪ ಶೇಡಿಂಗ್ ಮಾಡೋಣ. ಈ ಪೆಟಲ್ಸ್ಗೆ ಸ್ವಲ್ಪ ಈ ಕಲರ್ಗೆ ವೈಟ್ ರಂಗೋಲಿ ಮಿಕ್ಸ್ ಮಾಡಿ ಸ್ವಲ್ಪ ಲೈಟ್ ಕಲರ್ ತೊಗೊಳೋಣ. ಅದು ಲೈಟಿಂದ ಡಾರ್ಕ್ ಇಲ್ಲಾಂದರೆ ಡಾರ್ಕಿಂದ ಲೈಟ್ ಆ ಥರ ಶೇಡಿಂಗ್ ಮಾಡ್ತೀವಿ. ಇಲ್ಲಿ ನೋಡಿ, ಸ್ವಲ್ಪ ಲೈಟಾಗಿ ಶೇಡಿಂಗ್ ಮಾಡೋಣ. ಜಸ್ಟ್ ವೈಟ್ ರಂಗೋಲಿಯಿಂದ ಹೈಲೈಟ್ ಮಾಡೋಣ. ಈ ಥರ ಈ ಮಿಕ್ಕಿದ 4 ಪೆಟಲ್ ಈ ಥರನೇ ಮಾಡ್ಬೋದು. ಈಗ 5 ಪೆಟಲ್ಸ್ ನೀಟಾಗಿ ಶೇಡಿಂಗ್ ಮಾಡಿಕೊಂಡು ಇಡ್ತೀವಿ. ಇವಾಗ ಮಧ್ಯದ ಯೆಲ್ಲೋ ಕಲರಿಂದ ಕಲರ್ ಮಾಡೋಣ. ಫ್ಲವರ್ ಸೆಂಟರ್ ಯೆಲ್ಲೋ ಹಾಕ್ತಾ ಇದ್ದೀನಿ. ಇವಾಗ ಆರೆಂಜ್ ಕಲರಿಂದ ಇದು ಹಾರ್ಟ್ ಶೇಪ್ ಮಾಡೋಣ. ಇವತ್ತು ಈ ಪೆಟಲ್ಗೆ ಶೇಡಿಂಗ್ ಮಾಡಿ ತೋರಿಸ್ತೀನಿ. ಇದು ಶೇಡಿಂಗಿಗೆ ಲೈಟಿಂದ ಡಾರ್ಕ್ ಅಥವಾ ಡಾರ್ಕಿಂದ ಲೈಟ್ ಶೇಡಿಂಗ್ ಮಾಡ್ಕೋಬೋದು. ನಿಮಗೆ ಯಾವ ಕಲರ್ ಇಷ್ಟ ಆ ಕಲರ್ ತೊಗೊಂಡು ಈ ಥರ ಶೇಡಿಂಗ್ ಮಾಡ್ಕೋಬೋದು. ಇದು ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡು ಸ್ವಲ್ಪ ಎಫೆಕ್ಟ್ ತೋರಿಸ್ತಾ ಇದ್ದೀನಿ. ಈ ಥರ ಪೂರ್ತಿ ನಾವು ಹಾರ್ಟ್ ಶೇಪ್ ಮಾಡಿಕೊಂಡು ಶೇಡಿಂಗ್ ಮಾಡ್ಕೋಬೋದು. ಈ ಫ್ಲವರಿಗೆ ಯಾವ ಥರ ಡಿಸೈನ್ ಚೆನ್ನಾಗಿ ಕಾಣುತ್ತೆ, ಅದು ಯಾವ ಥರ ಶೇಡಿಂಗ್ ಚೆನ್ನಾಗಿ ಕಾಣುತ್ತೆ ಆ ಥರ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ಆರೆಂಜ್ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಸ್ವಲ್ಪ ರೆಡ್ ಕಲರ್ ತೊಗೊಂಡು ಯೆಲ್ಲೋ ಕಲರ್ ತೊಗೊಂಡು ಶೇಡಿಂಗ್ ಮಾಡ್ಕೋಬೋದು. ಸ್ವಲ್ಪ ಡಾರ್ಕ್ ಆರೆಂಜ್ ತೊಗೊಂಡು ಬಾರ್ಡರಿಗೆ ಸ್ವಲ್ಪ ಡಾರ್ಕ್ ಕಲರ್ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಈ ಕಡೆ ಸ್ವಲ್ಪ ಯೆಲ್ಲೋ ಕಲರ್ ಹಾಕಿದರೆ ಲೈಟಿಂದ ಡಾರ್ಕ್ ಈ ಥರ ಬರೋದು. ನಾವು ಮಾಮೂಲಾಗಿ ಟ್ರೆಡಿಷ್ನಲ್ ರಂಗೋಲಿ ಹಾಕ್ಕೊತೀವಿ ಹಬ್ಬಗಳಿಗೆ, ಇಲ್ಲಾಂದರೆ ಪೂಜಾ ದೇವ್ರ ಮುಂದೆ. ಈ ಥರ ಸ್ವಲ್ಪ ಡಿಫ್ರೆಂಟ್ ಥರ ಹಾಕಿದರೆ ಒಂಥರ ಚೆನ್ನಾಗಿ ಕಾಣುತ್ತೆ. ಇವತ್ತು ಇಲ್ಲಿ ರೆಡಿಂದ ವೈಟಿಂದ ಸ್ವಲ್ಪ ಹೈಲೈಟ್ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಚಾಕ್ ಪೀಸಿಂದ ಡಿಸೈನ್ ಮಾಡಿದ್ದು ಇದು ಫಿಲ್ ಮಾಡೋಣ. ಒಂಥರ ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ, ಒಂಥರ ಬ್ರೈಟ್ ಕಾಣುತ್ತೆ. ಕಾಂಟ್ರಾಸ್ಟ್ ಕಲರ್ ಬೇಕಂದರೆ ನೀವು ಕೂಲ್ ಕಲರ್ಸ್ ತೊಗೋಬೋದು. ವಾರ್ಮ್ ಕಲರ್ಸ್ ಅಂದರೆ ರೆಡ್, ಆರೆಂಜ್ ಆ ಥರ, ಇಲ್ಲಾಂದರೆ ಬ್ಲೂ, ಗ್ರೀನ್ ಆ ಥರ ಕೂಲ್ ಕಲರ್ಸ್ ತೊಗೋಬೋದು. ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ರೆ ಒಂಥರ ಬ್ರೈಟ್ನೆಸ್ ಬರುತ್ತೆ ಪಿಕ್ಚರಿಗೆ.
ನಿಮಗೆ ಕೈಯಿಂದ ಅಭ್ಯಾಸ ಇಲ್ಲ ಅಂದರೆ ನೀವು ರಂಗೋಲಿ ಪೆನ್ ಬರುತ್ತೆ, ಅದು ಪೆನ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಫನಲ್ ಯೂಸ್ ಮಾಡ್ಬೋದು. ಅಭ್ಯಾಸ ಇದ್ದರೆ ಕೈಯಿಂದ ಮಾಡ್ಕೋಬೋದು. ಫ್ಲವರ್ ಪೆಟಲಿಂದ ಈ ಥರ ಕಲರ್ ನಾವು ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ಡಿಸೈನ್ಸು, ಬೇರೆ ಬೇರೆ ಕಲರ್ಸ್ ತೊಗೊಂಡು, ಕಲರ್ ಕಾಂಬಿನೇಷನ್ ನೋಡಿಕೊಂಡು ನಿಮಗೆ ಯಾವ ಇಷ್ಟ ಆಗುತ್ತೆ ಆ ಥರ ಕಲರ್ಸ್ ತೊಗೊಂಡು ಈ ಥರ ಡಿಸೈನ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಶೇಡಿಂಗ್ಗೆ ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಇಲ್ಲಾಂದರೆ ಡಾರ್ಕ್ ಪರ್ಪಲ್ ಈ ಥರ ಶೇಡಿಂಗ್ ಮಾಡ್ಕೋಬೋದು. ಈ ರೀತಿ ಈ ಫ್ಲವರ್ನ ಕಂಪ್ಲೀಟ್ ಮಾಡ್ಕೋಬೋದು. ಈ ಥರ ಈ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಶೇಡಿಂಗ್ ಮಾಡಿ ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಇಂದ ಶೇಡಿಂಗ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಈ ಫ್ಲವರ್ ಡಿಸೈನ್ ರೆಡಿ ಆಗಿದೆ. ಈ ರೀತಿ ಫ್ಲವರ್ ಡಿಸೈನ್ಸ್ ರಂಗೋಲಿ ನೀವು ನಿಮ್ಮ ಮನೆಯಲ್ಲಿ ಹಾಕಿ ಖುಷಿ ಪಡ್ತೀರಾ ಅನ್ಕೊತೀನಿ. ಹಳದಿ, ಕಿತ್ತಾಳೆ, ಕೆಂಪು, ಗುಲಾಬಿ ಪಕಳೆಗಳಿರುವ ಹೂಗಳನ್ನ ಆರಿಸಿಕೊಂಡು ಹೂವಿನ ಗಿಡದ ಎಲೆಗಳನ್ನ ರಂಗೋಲಿ ಅಲಂಕಾರಕ್ಕಾಗಿ ಬಳಸುತ್ತಾರೆ ಮಹಿಳೆಯರು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹೂಗಿಡಗಳು ಇಲ್ಲವಾದಲ್ಲಿ ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ದುಬಾರಿಯಾದಾಗ ಆ ದಿನ ಪೂಜೆಗೂ ಮುನ್ನ ಈ ಹೂವಿನ ರಂಗೋಲಿ ಸೂಕ್ತವಾದ ಆಯ್ಕೆಯಾಗಿದೆ. ಹೂವಿಲ್ಲದ ಸಮಯದಲ್ಲಿ ಅಥವಾ ಹೂವಿನ ಪಕಳೆಗಳನ್ನೇ ಬಳಕೆ ಮಾಡಿಕೊಂಡೇ ಈ ಹೂವಿನ ರಂಗೋಲಿ ಹಾಕಬಹುದು.